ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಹೇಳು. ವೆಲ್ಕಮ್ ಬ್ಯಾಕ್ ಟು ಚಿನ್ನಿ. ಇಲ್ಲಿ ನೋಡಿ, ಇಲ್ಲಿ ಎತ್ತು, ಮುಖ ಎತ್ತು. ವೆಲ್ಕಮ್ ಬ್ಯಾಕ್ ಟು ಹೇಳು. ಮೈ ಚಾನಲ್. ನಮ್ಮ ಶಮ್ಮ ಮುಂಜಾನೆ ಎದ್ದು ಮುಖ ತಕ್ಕೊಂಡು ವಿಭೂತಿ ಕುಂಕ ಹಚ್ಕೊಂಡು ಕೂತಾಳೆ. ಹೋಮ್ವರ್ಕ್ ಬರೀತಾಳೆ. ಈಗ ನಿನ್ನೆ ಹೋಮ್ವರ್ಕ್ ಬರಿತಾ ಹೆಂಗೆ ಮಕ್ಕೊಂಬಿಟ್ಟೆಮ್ಮ? ಪಚ್ಕೊಂಬಿಟ್ಟೆನಾ? ಈಗ ಬರಿ, ಹೋಗು. ಇವತ್ತು ಎಲ್ಲಿಗೆ ಹೋಗ್ಬೇಕು? ಇವತ್ತು? ಸ್ಕೂಲ್ಗೆ ಹೋಗಿ ಬಂದಿಂದ ಯಾವ ಊರಿಗೆ? ಹೊಸಪೇಟೆಗೆ. ಯಾಕ? ಪಾಪನ್ ನೋಡಕ್ಕ. ನಾವು ಇವತ್ತು ಪಾಪನ್ ನೋಡೋಕೆ ಹೋಗ್ತಿದ್ದೀವಿ. ಫಸ್ಟ್ ಟೈಮು ಪಾಪನ್ ನೋಡೋಕ್ಕೆ ಅಲ್ಲಮ್ಮ? ಹೋಗು. ಗುಂಡು ಇದ್ದೀರಿ ಅಮ್ಮ? ಗುಡ್ ಮಾರ್ನಿಂಗ್. ಗುಂಡು ಗುಡ್ ಮಾರ್ನಿಂಗ್. ಗುಂಡು ಗುಡ್ ಮಾರ್ನಿಂಗ್ ಆಗೈತೆ, ಅದಕ್ಕೆ ಗುಡ್ ಮಾರ್ನಿಂಗ್. ಏನಪ್ಪ ಇವತ್ತು ಎಲ್ಲಿಗೆ ಪಯಣ? ಹೊಸಪೇಟೆ. ಯಾಕೆ? ಸಮ್ಮ ಏನು ಮಾಡಕತ್ತಲ್ಲ? ಓನಮ್ಮ ಸಾತ್ವಿಕನ ಹೆಸರು ಐತಿ. ಹೌದು ಗುಂಡಮ್ಮ. ಹೌದು ಬಿಡು. ನೀ ಎಲ್ಲಿಗೆ ಹೊಂಟಿ ಇವತ್ತು? ಯಾಕಮ್ಮ? ಏನು ಬರೆಯಕತ್ತಿ? ತೋರ್ಸು. ಏನು ಬರೆಯಕತ್ತೀರಿ ನೀವು? ನಾನು ಬತ್ತೀನಿ. ನೀವು ಕರ್ಕೊಂಡೋದ್ರೆ ಬತ್ತೀನಿ. ಕರ್ಕೊಂಡು ಹೋಗ್ತಿ? ಸಾತು, ಫಿನಿಷ್ ಮಾಡಮ್ಮ ಹೋಮ್ವರ್ಕ್ ಜಲ್ದಿ. ಸ್ಕೂಲಿಗೆ ಹೋಗಿ ಬರ್ರಿ. ಬೇರೆ ತಗ. ಬೇರೆ ಸಾಕಾಗಷ್ಟಿದೆ ನೋಡು. ನಮ್ಮ ಲ್ಯಾಪ್ಟಾಪ್ ಇಲ್ಲೇ ಐತಿ. ನಿನ್ನೆ ರಾತ್ರಿ ಇಲ್ಲೇ ಮಾಡಿ ಇಲ್ಲೇ ಬಿಟ್ಟು ನೋಡು. ಮಾಡೀನಿ. ಹೌದು, ಇರ್ಲಿ, ಹೋಗು. ಬ್ರಷ್ ಮಾಡೋಗ್ರಿ. ತಡಿಯಪ್ಪ, ನೀರು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ವೀರು ವ್ಲಾಗ್ಸು. ಬನ್ನಿ, ಇವತ್ತು ಬಂದುಬಿಟ್ಟು ಸೀಗೆ ಹುಣ್ಣಿಮೆ, ಗೌರಿ ಹುಣ್ಣಿಮೆ ಅಂತ ಏನು ಕರಿತೀವಿ ಅದೇ. ಸೊ ಇವತ್ತು ಗೌರಿ ಹುಣ್ಣಿಮೆ. ನಾನು ಮೊನ್ನೆ ಸಂಡೇ ತುಳಸಿ ಪೂಜೆ ಮಾಡಲಿಕ್ಕಾಗಲಿಲ್ಲ. ಇವತ್ತು ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡು ಎಲ್ಲ ತಯಾರಿ ಮಾಡ್ಕೊಂಡಿದ್ದೀನಿ. ಹಾಗೆ ಮಕ್ಕಳನ್ನ ಇವತ್ತು ಆ್ಯಸ್ ಯೂಶ್ವಲ್ ಸ್ಕೂಲಿಗೆ ಕಳಿಸಿಬಿಟ್ಟೆ. ಸೊ ಈವ್ನಿಂಗ್ ತಾನೇ ಪೂಜೆ ಮಾಡೋದು. ಹಾಗೆ ಈವ್ನಿಂಗೆ ಗೌರಿಗೆ ಬೆಳಗೋದು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಎಲ್ಲ ತಯಾರಿ ಮೊದಲೇ ಇವಾಗೆ ಸ್ನಾನ ಆದ ಕೂಡಲೇ ಮಡಿಯಿಂದ ಎಲ್ಲ ಮಾಡಿ ಇಟ್ಕೊಂಡ್ಬಿಡೋಣ. ಸಂಜೆ ಮಕ್ಕಳು ಬಂದ ಕೂಡಲೇ ಹಂಗೆ ಸ್ವಲ್ಪ ಮುಖ ತೊಳೆಸ್ಕೊಂಡು ಹಾಗೆ ದೀಪ ಹಚ್ಕೊಂಡು ಹೋಗಿ ಬರೋಣ ಅಂತ ಅಂದ್ಕೊಂಡು ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ. ಸೊ ಆಲ್ಮೋಸ್ಟ್ ಎಲ್ಲ ತುಳಸಿ ಪೂಜೆಗೂ ಕೂಡ ಬೆಳಗ್ಗೆನೇ ಎಲ್ಲ ತೊಳೆದಿಟ್ಟಿದ್ದೆ. ಗಿಡ ಎಲ್ಲ ಇದನ್ನು ಮಾಡಿ ಇವಾಗ ಸದ್ಯಕ್ಕೆ ಎಲ್ಲ ತಯಾರಿ ಮಾಡಿಟ್ಕೊಂಡ್ಬಿಟ್ರೆ ಒಳ್ಳೆಯದು ಅಂದ್ಕೊಂಡು ಕೆಲವೊಂದಿಷ್ಟು ಹಬ್ಬ ಹರಿದಿನ ಅಂತ ಬಂದರೆ ತೊಳೆಯೋದೇ ಮುಗಿಯೋದಿಲ್ಲ ಬೆಳಗ್ಗೆ. ಅದಕ್ಕೋಸ್ಕರ ತೊಳೆಯೋದು ಮುಗಿದೇ ಇಲ್ಲ ಅಂತ ಅಂದ್ಕೊಂಡು ಸಾಕು ಯಾವಾಗ ಆಗುತ್ತೋ ಅಂತ ಅಂದ್ಕೊಳ್ತಿದ್ದೆ ಬೆಳಗ್ಗೆ. ಬಟ್ ಹೇಗೋ ಎಲ್ಲ ಕೆಲಸ ಮುಗೀತು. ಇವಾಗ ರೆಡಿ ಮಾಡಿ ಇಟ್ಬಿಡ್ತೀನಿ. ಈಗ ಆಲ್ರೆಡಿ ಅಡುಗೆ ಕೂಡ ಆಗೋಗಿದೆ. ಸ್ವಲ್ಪ ಹೆಲ್ಪಿಗೆ ಅಂತ ಹೇಳ್ಬಿಟ್ಟು ಒಬ್ರಿಗೆ ಆಂಟಿಗೆ ಹೇಳ್ಕೊಂಡಿದ್ದೀನಿ. ಇವಾಗ ಅವ್ರು ಬರ್ತಾ ಇದ್ದಾರೆ. ಮನೆಯಲ್ಲಿ ಎಲ್ಲ ಕೆಲಸನೇ ಜಾಸ್ತಿ ಆಗೋದ್ರಿಂದ ತುಂಬ ನನಗೆ ಸುಸ್ತು ಅನ್ನಿಸ್ತಾ ಇತ್ತು. ಅದಕ್ಕೋಸ್ಕರ ಒಬ್ಬರು ಯಾರಿಗಾದರೂ ಅಡುಗೆ ಕೆಲಸಕ್ಕೋ ಅಥವಾ ಬೇರೆ ಕೆಲಸಕ್ಕೋ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಮತ್ತು ನಮ್ಮಮ್ಮ ಗೊತ್ತಿರೋರಿಗೆ ಹೇಳಿದರು. ಸ್ವಲ್ಪ ಅವಳು ಒಬ್ಬಳೇ ಆಗ್ತಾಳೆ ಮನೇಲಿ, ಕೆಲಸ ಹೆವಿ ಆಗ್ತಿದೆ ಅಂತ ಅದಕ್ಕೋಸ್ಕರ ಅವರು ಕೂಡ ನನ್ನ ಹೆಲ್ಪ್ಗೆ ಅಂತ ಬರ್ತಿದ್ದಾರೆ. ಈಗ 2 days ಆಯಿತು ಅವ್ರು ಬರೋದ್ರಿಂದ ಸ್ವಲ್ಪ ಪರವಾಗಿಲ್ಲ. ಕೆಲವೊಂದಿಷ್ಟು ಕೆಲಸಗಳು ಏನೋ ಅವರು ಕೂಡ ನನ್ನ ಜೊತೆ ಮಾಡ್ಕೊಂಡ್ಬಿಡ್ತಾರಲ್ವ. ಒಂದೊಂದು ಕೆಲಸ ಸ್ವಲ್ಪ ಕಡಿಮೆನೇ ಆಗಿಬಿಡುತ್ತೆ. ಸ್ವಲ್ಪ ರಿಲ್ಯಾಕ್ಸ್ ಅನ್ನೋ ಥರ ಅನಿಸ್ಬಿಡುತ್ತೆ ಒಬ್ರಿಗೊಬ್ರು ಜೊತೆಗಿದ್ದರೆ. ಇನ್ನು ಬನ್ನಿ, ಹೇಗೆಲ್ಲ ತಯಾರಿ ಮಾಡ್ತಾಯಿದ್ದೀನಿ, ಏನೆಲ್ಲ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಸೊ ನೋಡಿದೆ ಎಲ್ಲ ಸಾಮಾನುಗಳನ್ನು ತೊಳೆದು ಇಟ್ಕೊಂಡಿದ್ದೀನಿ. ಉಡಿ ಸಾಮಾನು, ಹಣ್ಣು ಎಲ್ಲ ತರಿಸಿ ಇಟ್ಟಿದ್ದೀನಿ. ಈ ಕಡೆ ನಮ್ಮ ಮನೆಗೆ ಜಾಸ್ತಿ ಜನ, ಎಲ್ಲರೂ ತುಂಬ ಜನ ಸಕ್ರಾರ್ತಿ ಸಕ್ಕರೆ ಹಚ್ಚು ಅಂತ ಏನು ಹೇಳ್ತೀವಲ್ಲ, ತುಂಬ ಜನ ತಂದು ಕೊಟ್ಬಿಟ್ಟಿದ್ದಾರೆ. ಏನು ಮಾಡೋದು, ನನಗಂತೂ
ಅವುಗಳನ್ನು ತಿನ್ನೋದು ಕಡಿಮೆನೇ, ಅದು ಜಾಸ್ತಿನೂ ಮನೆಯಲ್ಲಿ ಆಗಿಬಿಟ್ಟಿದ್ದಾವೆ. ಫಸ್ಟು ನಮ್ಮ ಸಾಮಾನ್ವಿಗೋಸ್ಕರ ಅವ್ರ ಚಿಕ್ಕಪ್ಪ ತಂದುಕೊಟ್ರು ನಮ್ಮ ಇದನ್ನ ಗೌರಿ ಹುಣ್ಣಿಗೆ ಗೌರಮ್ಮಗೆ ಬೆಳಗ್ಸ್ರಿ ಅಂತೇಳ್ಬಿಟ್ಟು ತಂದು ಅವರು ತಂದರು ಸಾಮಾನ್ವಿಗೆ. ಮತ್ತು ಅದಾಗಿದ್ದ ನಂತರ ನಮ್ಮ ಅಣ್ಣ ಅತ್ತಿಗೆ ಬಂದು ಅವರು ತಂದುಕೊಟ್ರು. ಅದಾಗಿದ್ದ ನಂತರ ಮತ್ತು ನಮ್ಮ ಬಸ್ಸು ಅವ್ರ ಮಮ್ಮಿ ಅವರು ತಂದುಕೊಟ್ರು. ಮತ್ತು ಆ್ಯಕ್ಚುಲಿ ಮಮ್ಮಿ ಇಲ್ಲ ಊರಲ್ಲಿ, ಅಕ್ಕನ ಹತ್ರ ಇರೋದು. ಅವರು ಕೂಡ ಮತ್ತು ಅಪ್ಪಗೆ ಹೇಳಿ ಸಕ್ರಾರ್ತಿ ಕೊಡಬೇಕು, ಹೋಗಿ ಕೊಟ್ಟು ಬರ್ರಿ ಅಂತ ಹೇಳಿದ್ರಂತೆ. ಮತ್ತು ಪಾಪ ಬೆಳಿಗ್ಗೆ ಇವತ್ತು ಹುಣ್ಣಿಮೆ ಅಲ್ಲ ಅಂತೇಳ್ಬಿಟ್ಟು ಸಕ್ರಾರ್ತಿ ನಿನ್ನೆನೇ ಎಲ್ಲ ತಂದಿಟ್ಟಿದ್ರಂತೆ. ಸಕ್ರಾರ್ತಿ, ಹೂವು, ಹಣ್ಣು, ಜೊತೆಗೆ ಮಕ್ಳಿಗೆ ಪಟಾಕಿ ಎಲ್ಲ ತೊಗೊಂಡು ಬಂದಿದ್ದಾರೆ. ಅಪ್ಪಾಜಿಗೆ ಗೊತ್ತಿಲ್ಲ ಅವ್ರಿಗೆ ಯಾವಾಗೂ ಕೂಡ ಆ ಥರದ್ದೆಲ್ಲ, ಬಟ್ ಸ್ವಲ್ಪ ತಮಗೆ ಗೊತ್ತಿರೋದೆಲ್ಲ ತಂದು ಕೊಟ್ರಲ್ಲ, ಏನೋ ಒಂಥರ ಖುಷಿ. ಯಾವಾಗಲೂ ಮಮ್ಮಿ ಅಷ್ಟೇ ಅದನ್ನು ಮ್ಯಾನೇಜ್ ಮಾಡ್ಕೊಳ್ಳೋದು, ನಮಗೇನಾದರೂ ತರೋದು ಕೊಡಿಸೋದು ಎಲ್ಲದು ಕೂಡ. ಬಟ್ ಇವತ್ತು ಅಪ್ಪಾಜಿ ತಂದು ಕೊಟ್ರಲ್ಲ, ಸ್ವಲ್ಪ ಖುಷಿ ಆಯಿತು. ಆ್ಯಂಡ್ ಇದು ಹೊಸದೊಂದು ಚೈನ್. ನಾನು ಆ್ಯಕ್ಚುಲಿ ಡಬಲ್ ಸೈಡ್ ಇರೋದು ಇಷ್ಟಪಡೋದು, ನನಗೆ ಡೈಲಿ ವೇರ್ಗೆ ಯೂಸ್ ಮಾಡೋದು. ಇದಕ್ಕೇ ನಾನು ತಾಳಿಯನ್ನು ಹಾಕ್ಕೊಂಡು ಯೂಸ್ ಮಾಡ್ತೀನಿ, ರೆಗ್ಯುಲರಾಗಿ ಇಷ್ಟಪಡ್ತೀನಿ. ಆ ಥರ ನನಗೆ ಕರಿಮಣಿದು ಡಬಲ್ ಇದೆ ಅಂತ ಅಂದ್ಕೊಂಡಿದ್ದೆ, ಆನ್ಲೈನಲ್ಲಿ ಬುಕ್ ಮಾಡಿದ್ದು. ಬಟ್ ಇದು ಸಿಂಗಲ್ ಲೈನ್ ಬಂದಿದೆ, ಅದೇ ಬೇಜಾರಾಗೋಯ್ತು ನನಗೆ. ಈ ಕಡೆ ತುಳಸಿಗೆ ಅಂತೇಳ್ಬಿಟ್ಟು ಇವತ್ತು ಫಸ್ಟ್ ಅಲ್ವಾ, ಅದಕ್ಕೆ ತುಳಸಿಗೆ ಹಾಕಿಬಿಟ್ಟು ಆಮೇಲೆ ನಾನು ಯೂಸ್ ಮಾಡಿಕೊಂಡ್ರಾಯ್ತು ಅಂತೇಳ್ಬಿಟ್ಟು. ಆ್ಯಂಡ್ ಕಳಶಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಸಾಮಾನ್ಯ ಬಂದಿದ್ದ ನಂತರ ಎಲ್ಲ ಕೆಲಸವನ್ನು ಮುಗಿಸಿ ಇಟ್ಕೊಂಡ್ಬಿಟ್ಟಿದ್ರೆ ಅವಳು ಬಂದಾಗ ದೇವರಿಗೆಲ್ಲ ಮುಟ್ಟಿಸ್ಬೋದು ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಸೊ ಯಾರೆಲ್ಲ ಹೇಗೆಲ್ಲ ಹಬ್ಬ ಆಚರಣೆ ಮಾಡ್ತೀರಿ, ಹಾಗೆ ತುಳಸಿ ಹಬ್ಬ ಕೆಲವೊಂದಿಷ್ಟು ಜನ ಮೊನ್ನೆ ತುಳಸಿ ವಿವಾಹದ ದಿನವೇ ಎಲ್ಲರೂ ಆಲ್ಮೋಸ್ಟ್ ಮಾಡಿಬಿಡ್ತಾರೆ, ಕೆಲವೊಂದಿಷ್ಟು ಆಗದೆ ಇರೋರಿಗೆ ಇವತ್ತು ಮಾಡ್ಕೊಳ್ತಾರೆ. ಅದಕ್ಕೋಸ್ಕರ ನಾನು ಕೂಡ ಇವತ್ತೇ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಅದ್ರ ಜೊತೆ ಇನ್ನೂ ಏನಂದರೆ ಊರಿಗೆ ಕೂಡ ಹೋಗಬೇಕು ನಾಳೆ. ಸ್ವಲ್ಪ ಅಕ್ಕನ ಪಾಪನ ಮಾತಾಡ್ಸ್ಬರೋಣ, ಡೆಲಿವರಿ ಆಗಿಂದ ಹೋಗೇ ಇಲ್ಲ ಅಂತ ಅಂದ್ಕೊಂಡು ಇವತ್ತು ಅಕ್ಕನ ಪಾಪಗೂ ಕೂಡ ಮಾತಾಡಿಸ್ಕೊಂಡು ತಮ್ಮ ಕೂಡ ಸಕ್ರಾರ್ತಿ ಕೊಡೋದಕ್ಕೆ ಹೋಗಬೇಕು ಅಂತ ಅಂತಿದ್ದ. ನಾನು ಕೂಡ ಎಲ್ಲರೂ ಹೋಗಿ ಪಾಪನ ನೋಡಿಕೊಂಡು ಮಾತಾಡ್ಸ್ಬರೋಣ ಅಂತ ಅಂದ್ಕೊಳ್ತಿದ್ದೀವಿ. ಎಲ್ಲರೂ ಕೇಳಿದ್ದು, ಪಾಪು ಹುಟ್ಟಿದ ನಂತರ ಮಾತಾಡ್ಸೋಕ್ಕೆ ಹೋಗೇ ಇಲ್ವಾ ನೀವು ಅಂತ. ಅದಕ್ಕೋಸ್ಕರ ಒಂದು ಸಾರಿ ಹೋಗಿ ಬಂದುಬಿಡಬೇಕು ನಾವು ಕೂಡ ಅಂತ. ಇವಾಗ ಬ್ಯಾಗ್ ಲಗೇಜ್ ಎಲ್ಲ ರೆಡಿ ಮಾಡ್ಕೋಬೇಕು, ಅದು ಕೆಲಸ ಇದು ಕೆಲಸ ಎರಡು ಮುಗಿಸ್ಕೋಬೇಕು ಇವಾಗ ನಾನು ಎಷ್ಟೊತ್ತಿದ್ರು. ದೇವರ ನೈವೇದ್ಯಕ್ಕೆ ಕೋಸಂಬರಿ ಮತ್ತು ಪಾಯಸ ಮಾಡ್ತಾಯಿದ್ದೀನಿ, ಅದೇ ನೈವೇದ್ಯ ಮಾಡ್ತೀನಿ. ಇನ್ನು ಹಣ್ಣು ಹುಡಿ ಸಾಮಾನು ಎಲ್ಲ ಇಟ್ಟಿದ್ದೀನಿ ಇದರಲ್ಲಿ. ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೋತೀನಿ. ತುಳಸಿ ವಿವಾಹದ ದಿನವೇ ಮಾಡಿದರೆ ಅದೊಂಥರ ಬೇರೆಯೇ ಕಳ. ಬಟ್ ಇವತ್ತು ಹುಣ್ಣಿಮೆ ದಿನ ಮಾಡೋದು ಅಂದರೆ ಅಷ್ಟು ಏನೂ ಅನ್ನಿಸ್ತಾ ಇಲ್ಲ, ಅದಕ್ಕೋಸ್ಕರ. ಮತ್ತು ಸಕ್ರಾರ್ತಿಯನ್ನು ನಮ್ಮ ಮನೆ ಪಕ್ಕದಲ್ಲೇ ನನ್ನ ಸ್ಟೂಡೆಂಟು ತನ್ಮಯ್ಯ ಅವ್ರ ಅಮ್ಮ ಅವರು ಕೂಡ ಕಳಿಸಿದ್ರು. ಸಾಮಾನ್ಯ ಜೊತೆ ಆರತಿ ಬೆಳಗ್ಸ್ರಿ ಅಂತೇಳ್ಬಿಟ್ಟು ಅವರು ಕಳಿಸಿದ್ದಾರೆ. 5 ಜನದ್ದಾಯಿತು ಇವಾಗ. ಸೊ ಇದೆಲ್ಲ ಕೂಡ ಇಟ್ಕೊಂಡು ಬೆಳಗಿಸಿ ಅದರ ಜೊತೆ ನಾವು ಕೂಡ ಯಾರಿಗಾದ್ರೂ, ನಾವು ಮಾತ್ರ ಎಲ್ಲರ ಜೊತೆ ತೊಗೊಂಡು ಯಾರಿಗೂ ಕೊಡೋಕ್ಕೆ ಆಗ್ತಿಲ್ವಲ್ಲ ಅಂತ ಬೇಜಾರು ನನಗೆ. ಅದಕ್ಕೋಸ್ಕರ ಸಂಜೆ ಊರಿಗೆ ಹೋಗುವಾಗ ನಮ್ಮ ಆಂಟಿಗೆ ಕೊಟ್ಟೋಗೋಣ ಅಂತ ಅಂದ್ಕೊಳ್ತಿದ್ದೀನಿ. ನಮ್ಮ ಆಂಟಿ ಅಂದರೆ ನಮ್ಮ ಮನೆಯವರ ಅಕ್ಕ, ಅವರ ದೊಡ್ಡಪ್ಪನ ಮಗಳು, ಅವರು ಕೂಡ ಇದ್ದಾರೆ. ಸೊ ಅದು ಮೊನ್ನೆಯಿಂದ ಅಂದ್ಕೊಳ್ತಾನೆ ಇದ್ದೀನಿ, ಸಕ್ರಾರ್ತಿ ಪಾಪ ಯಾರಾದರೂ ಹೆಣ್ಮಕ್ಳಿಗೆ ಕೊಡಬೇಕಂತ. ಅವರು ಕೂಡ ಹೆಣ್ಮಕ್ಳೇ ಅಲ್ವಾ, ಅದಕ್ಕೋಸ್ಕರ ಅವ್ರಿಗೆ ಹೋಗಿ ಕೊಡಿಸಿ ಬರೋಣ ಅಂತ ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೆ ಯಜಮಾನ್ರಿಗೆ. ಹೇಗೂ ಇವತ್ತು ಹೋಗ್ತಾ ಇದ್ದೀವಿ, ಸ್ವಲ್ಪ ಬೇಗ ಹೊರಟ್ರೆ ದಾರಿನಲ್ಲಿ ಹೋಗ್ತಾ ಅವ್ರಿಗೂ ಕೂಡ ಸಕ್ರಾರ್ತಿ ಕೊಡಿಸಿ, ಹಾಗೆ ಇವತ್ತು ಹುಣ್ಣಿಮೆ ದಿನ ಅವರು ಬೆಳಗ್ತಾರೆ. ಹುಣ್ಣಿಮೆ ಮುಗ್ದಿದ ನಂತರ ಕೊಟ್ಟರೆ ಚೆನ್ನಾಗಿರಲ್ಲ, ಅದಕ್ಕೋಸ್ಕರ ಇವತ್ತು ಕೊಡಿಸಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಏನಾಗುತ್ತೋ ಗೊತ್ತಿಲ್ಲ. ಯಜಮಾನ್ರು ಅವರು ಸ್ವಲ್ಪ ಬೇಗ ಬಂದರೆ, ಅವರು ಕೂಡ ಕೆಲಸ ಎಲ್ಲ ಮುಗಿಸ್ಕೊಂಡು ಬೇಗ ಬಂದರೆ ಬೆಟರ್, ಒಳ್ಳೆಯದು. ನಮಗೂ ಕೂಡ ಬೇಗ ಮುಂದಿನ ಕೆಲಸಗಳು ಅದೆಲ್ಲ ಕೂಡ ಸರಿಯಾಗಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಇವತ್ತಿನ ಲಾಗ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಹುಣ್ಣಿಮೆ ದಿನ ಹಬ್ಬ ಜೊತೆಗೆ ಗೌರಿಗೆ ಸಕ್ರಾರ್ತಿ ಬೆಳಕೋದು ಎಲ್ಲದೂ ಕೂಡ ಶೇರ್ ಮಾಡ್ತಾ ಹೋಗ್ತೀನಿ. ಕಂಪ್ಲೀಟಾಗಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ. ಇದ್ರ ಜೊತೆ ವಿಶೇಷವಾಗಿ ಇನ್ನೊಂದು ವಿಶೇಷವಾಗಿರೋದೇ ಇರುತ್ತೆ. ಸೊ ತುಂಬ ಎಂಜಾಯ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಪಾಪ ನೋಡಿ ಯಜಮಾನ್ರು ನಾನು ಏನು ಮಾಡ್ತೀನಿ ಅಂದರೆ ಅದಕ್ಕೆ ಹೇಗೆ ಸಪೋರ್ಟ್ ಮಾಡ್ತಾರೆ ಅಂತೇಳ್ಬಿಟ್ಟು. ಅವ್ರ ಕೆಲಸನೇ ಬೇರೆ, ಇದೇ ಬೇರೆ. ಒಂದೊಂದು ಸಾರಿ ಬೈತಾರೆ,
ಬಿಟ್ಟು ಪಾರ್ಸಲ್ನ ಬಂದಿತ್ತು, ಅದನ್ನು ಕೂಡ ತೊಗೊಂಡು ಬಂದರು. ಹೊಸ ಕಲೆಕ್ಷನ್ ಬಂದಿದೆ, ಬಟ್ ನಾವು ಇವತ್ತು ಓಪನ್ ಮಾಡೋದ್ರಲ್ಲಿಲ್ಲ, ಬ್ಯುಸಿ ಇದ್ದೀವಿ ಸ್ವಲ್ಪ, ಅದಕ್ಕೋಸ್ಕರ. ಸೊ ನಾವೆಲ್ಲ ದೇವಸ್ಥಾನಕ್ಕೆ ಹೋಗೋದು, ಗೌರಿ ಬೆಳಗೋದು, ತುಳಸಿ ಪೂಜೆ ಮಾಡೋದು, ಯಾವುದೋ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ, ತುಂಬ ತಡವಾಗೋಗ್ಬಿಡ್ತು, ಎಲ್ಲ ಗಡಿಬಿಡಿನೂ ಆಗೋಯಿತು. ಆ್ಯಕ್ಚುಲಿ ಊರಿಗೆ ಹೋಗೋದಿತ್ತಲ್ವ, ಅದಕ್ಕೋಸ್ಕರನೇ ಎಲ್ಲ ಗಡಿಬಿಡಿನಲ್ಲಿ ಯಾವುದೂ ಆಗಲಿಲ್ಲ. ಫೈನಲ್ ಆಗಿ 7:30 ಮೇಲ್ಗಡೆ ನಾವು ಊರಿಗೆ ಹೊರಡೋದಕ್ಕೆ ತಯಾರಾದ್ವಿ. ಸೊ 7:30ವರೆಗೂ ಕೂಡ ಒಂದು ಟ್ಯೂಷನ್ ಕ್ಲಾಸ್ ಕೂಡ ಇತ್ತು, ಬಟ್ ಟ್ಯೂಷನ್ ಕ್ಲಾಸು ನಡೀತಾ ಇತ್ತು. ಹಾಗೆಯೇ ಈ ಕಡೆ ನಾವು ದೇವಸ್ಥಾನಕ್ಕೆ ಹೋಗಿ ಗೌರಿಗೆ ಬೆಳಗ್ಕೊಂಡು ಬರೋದು, ಜೊತೆಗೆ ತುಳಸಿ ಪೂಜೆ ಮಾಡೋದು, ಇದೆಲ್ಲ ಕಾರ್ಯಕ್ರಮದಲ್ಲಿ ಬ್ಯುಸಿ ಇದ್ವಿ. ಅದಾಗಿದ್ದ ನಂತರ ಲಗೇಜ್ ಪ್ಯಾಕ್ ಮಾಡೋದು, ಮನೆಯಲ್ಲೆಲ್ಲ ರೆಡಿ ಮಾಡ್ಕೊಳ್ಳೋದು, ಅದೇ ಆಗೋಯಿತು. ಅದಾಗಿದ್ದ ನಂತರ ಬಂದು ನೆಕ್ಸ್ಟ್ ನಮ್ಮ ಊರಿಂದ ನೆಕ್ಸ್ಟ್ ಊರಲ್ಲಿ ಸಿಂಧನೂರು ಅಂತ ಬರುತ್ತೆ. ಸೊ ಅಲ್ಲಿ ಬಂದುಬಿಟ್ಟು ನಾವು ಪಾಪುಗೆ ಫಸ್ಟ್ ಟೈಮ್ ನೋಡ್ಲಿಕ್ಕೆ ಹೋಗ್ತಾ ಇರೋದು, ಅದಕ್ಕೋಸ್ಕರ ಹಾಗೆ ಹೋಗೋದೇನು ಅಂತೇಳ್ಬಿಟ್ಟು ಅವಳಿಗೆ ಬಟ್ಟೆ ತೊಗೊಳ್ತಾ ಇದ್ದೀವಿ. ಇಲ್ಲಿ ಮಾತ್ರ ಮಕ್ಳ ಕಲೆಕ್ಷನ್ಸ್ ಚೆನ್ನಾಗಿ ಸಿಗುತ್ತೆ, ಅದಕ್ಕೋಸ್ಕರ ಇಲ್ಲೇ ಬಂದು ತೊಗೊಂಡೆ. ಊರಲ್ಲೇ ಬಂದು ತೊಗೊಳ್ಬೋದಿತ್ತು, ಆದರೆ ಊರಲ್ಲಿ ಅಷ್ಟೊಂದು ಚೆನ್ನಾಗಿ ಸಿಗೋದಿಲ್ಲ ನಮ್ಮೂರಲ್ಲಿ, ಅದಕ್ಕೋಸ್ಕರ ಇಲ್ಲಿ ಬಂದು ತೊಗೋಣ ಅಂತ ಹೇಳಿ ಇಲ್ಲಿ ತೊಗೊಳ್ತಾ ಇದ್ದೀನಿ. ಅಷ್ಟು ಕ್ಯೂಟ್ ಆದಂಥ ಒಳ್ಳೊಳ್ಳೆ ಡ್ರೆಸ್ ಕಲೆಕ್ಷನ್ಸು ತೋರಿಸ್ತಾನೆ ಇದ್ದರು. ಫುಲ್ ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು ಕಲೆಕ್ಷನ್ಸ್ ಮಾತ್ರ. ನೋಡ್ತಿರಿದ್ದೀರಲ್ಲ ನೀವೇ, ಸೊ ಯಾವ ಥರ ಆಗ್ತಿದ್ದಾರೆ ಅಂತೇಳ್ಬಿಟ್ಟು. ಸೊ ಫೈನಲಿ ಅದರೊಳಗೆ 1-2 ತೊಗೊಂಡು ನಾವು ಮತ್ತೆ ಜರ್ನಿಯನ್ನು ಶುರು ಮಾಡಿಕೊಂಡ್ವಿ ಮುಂದೆ. ಸೊ ಹೊಸಪೇಟೆಗೆ ಹೊರಡ್ತಾ ಇದ್ದೀವಿ ಇವಾಗ ನಾವು. ಹೊಸಪೇಟೆನಲ್ಲಿ ಫಸ್ಟ್ ಟೈಮ್ ಅಕ್ಕನ ಡೆಲಿವರಿ ಆಗಿಂದ ಪಾಪುನ ಮತ್ತು ಅಕ್ಕನ ನೋಡ್ಲಿಕ್ಕೆ ಹೋಗ್ತಾ ಇರೋದು. ಸೊ ಬಿಫೋರ್ ಡೆಲಿವರಿ ಒಂದು 4 ದಿನ ಮುಂಚೆ ಮಾತ್ರ ನಾವು ಹೊಸಪೇಟೆಗೆ ಹೋಗಿ ಬಂದಿದ್ವಿ. ಅದೇ ಬಂದುಬಿಟ್ಟು 4 ದಿನ ಮಾತ್ರ ಕಳೆದೋಗಿತ್ತು, ಅದಕ್ಕೆ ಮತ್ತೆ ತಿರ್ಗಾ ಹೋಗಲಿಕ್ಕೆ ಆಗಿರಲಿಲ್ಲ. ಮನೆಯಲ್ಲಿ ಕೂಡ ಕೆಲಸ ಅದು ಇದು ಅಂತೇಳ್ಬಿಟ್ಟು, ಮಕ್ಕಳದ್ದು ಸ್ಕೂಲ್ ಬೇರೆ ಶುರು ಆಗಿತ್ತಲ್ವ, ಅದಕ್ಕೋಸ್ಕರ ಹೋಗಲಿಕ್ಕೆ ಆಗಿರಲಿಲ್ಲ. ಈಗ ಸ್ವಲ್ಪ ದಿನ ಆಯಿತು, ಅದಾಗಿದ್ದ ನಂತರ ನಾವು ಕೂಡ ಯಾವಾಗ ನೋಡಬೇಕು ಪಾಪುನ ಅಂತ ಕಾಯ್ತಾನೆ ಇದ್ವಿ. ಅದಕ್ಕೆ ಬಿಡುವು ಮಾಡಿಕೊಂಡು ಇವಾಗ ಹೋಗಿ ಬಂದರೆ ಆಯಿತು ಅಂತ ಬಂದಿದ್ದೀವಿ. ಸೊ ನೋಡೋಣ ಬನ್ನಿ ಹೇಗಿರುತ್ತೆ ನಮ್ಮ ಪಾಪು ನೋಡಿ. ಅದ್ರ ಜೊತೆಗೆ ನಿಮಗೂ ಕೂಡ ಸಾಧ್ಯ ಆದರೆ ಫೇಸ್ ರಿವೀಲ್ ಮಾಡ್ತೀನಿ, ಇಲ್ಲ ಅಂತಂದರೆ ಇಲ್ಲ, ಅಕ್ಕನ ಪರ್ಮಿಷನ್ ಕೇಳಬೇಕು. ಇಲ್ಲ ಅಂದರೆ ಮತ್ತೆ ಪಾಪುದು ಫೇಸ್ಗೆ ಯಾಕೆ ತೋರಿಸಿದ್ದೀಯ ಅಂತ ಏನಾದರೂ ಹೇಳ್ತಾರಲ್ವ ದೊಡ್ಡವರು, ಅದಕ್ಕೋಸ್ಕರ ಮತ್ತೆ ಆಮೇಲೆ ಬೈಸ್ಕೊಳ್ಳೋದಾಗ್ಬಿಡುತ್ತೆ ವಿಡಿಯೋನಲ್ಲಿ ತೋರಿಸ್ಬಾರ್ದು ಅಂತೇಳ್ಬಿಟ್ಟು. ಅದಕ್ಕೋಸ್ಕರ ಕೆಲವೊಬ್ಬರು ತೋರಿಸ್ತಾರೆ, ಕೆಲವೊಬ್ಬರು ತೋರಿಸಲ್ಲ, ಅದಕ್ಕೋಸ್ಕರ ನೋಡೋಣ ಬನ್ನಿ. ಸಾಧ್ಯ ಆದರೆ ಫೇಸ್ನ ತೋರಿಸ್ತೀನಿ, ಇಲ್ಲ ಅಂದರೆ ಇಲ್ಲ. ಸೊ ಫೈನಲ್ ಆಗಿ ಡ್ರೆಸ್ನ ತೊಗೊಳ್ಳೋಷ್ಟರಲ್ಲಿ ಅವಳದೇನೋ ಒಂದು 5-10 ನಿಮಿಷದಲ್ಲಿ ಬಟ್ಟೆನ ಸೆಲೆಕ್ಟ್ ಮಾಡಿಕೊಂಡು ಇಷ್ಟು ಕಲೆಕ್ಷನ್ಸಲ್ಲಿ ಒಂದು 5-10 ನಿಮಿಷದೊಳಗಡೆ ತೊಗೊಂಡ್ಬಿಟ್ವಿ. ಸೊ ಅದಾಗಿದ್ದ ನಂತರ ಮತ್ತೆ ಬೇರೆ ಬೇರೆ ಶಾಪಿಂಗ್ ಅಂತ ಹೋಗಿ ತುಂಬ ಲೇಟಾಗೋಯಿತು. ಹಾಗೆ ಸ್ವಲ್ಪ ಅಲ್ಲಿಂದನೇ ಸ್ನ್ಯಾಕ್ಸ್ ಕೂಡ ತಿಂದ್ಕೊಂಡು, ಜೊತೆಗೆ ರಾತ್ರಿ ಡಿನ್ನರ್ಗೆ ಸ್ವಲ್ಪ ಪಾರ್ಸಲ್ ಎಲ್ಲ ತೊಗೊಂಡು ಹಾಗೆಯೇ ಹೊರಟ್ಬಿಟ್ವಿ. ದಾರಿನಲ್ಲಿ ಹಾಗೆ ಗಾಡಿನಲ್ಲಿ ತಿಂದ್ಕೊಂಡು ಹೋದರೆ ಆಯಿತು, ಕೂತ್ಕೊಂಡು ಬಿಟ್ಟರೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ತುಂಬ ಒಳ್ಳೆ ಫುಡ್ಡು, ಚೆನ್ನಾಗಿತ್ತು ರಾತ್ರಿ, ಬಟ್ ಹಶ್ವಿರಲಿಲ್ಲ, ಅದು ತಿನ್ನಬೇಕು ಅಂತ ಹೋಗಿದ್ವಿ. ಚೆನ್ನಾಗಿತ್ತು. ಫುಲ್ಲು ಜರ್ನಿ ಪೂರ್ತಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ವಿ, ಅದರಲ್ಲೂ ನೈಟ್ ಜರ್ನಿ ತುಂಬ ಖುಷಿ ಕೊಡುತ್ತೆ. ಅದೊಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಎಲ್ಲ ಇರುತ್ತೆ ನೈಟ್ ಕೂಡ, ಅದಕ್ಕೋಸ್ಕರ ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ. ಧೃತಿ ಯಾರ್ಯಾರು ಬಂದು ಪರಿಚಯ ಮಾಡಿಸು ನಿಮ್ಮ ತಂಗಿಗೆ. ಧೃತಿ ಪರಿಚಯ ಮಾಡಿಸು, ಯಾರ್ಯಾರು ಬಂದಾರ ನೋಡು ಅನು. ಹೇಳಿನಲ್ಲ, ಇನ್ನೊಂದ್ಸಲ ಹೇಳು, ಈಗ ವಿಡಿಯೋ ಮಾಡಕತ್ತೀನಿ ಹೇಳು, ವಿಡಿಯೋ ಮಾಡತ್ತೀನಿ ಹೇಳು. ಇಲ್ಲಿ ನೋಡು ನಮ್ಮ ಆಯ್ ಮಾಡು ಧೃತಿ, ಸಮ್ಮು ಆಯ್ ಮಾಡು, ಸಮ್ಮು ಈ ಕಡೆ ಗುಡ್ ಮಾರ್ನಿಂಗ್ ಹೇಳು. ಯಾರ್ಯಾರು ಬಂದಾರ ಹೇಳು, ಹೇಳಸು. ಈಕೆ ಯಾರು? ಸಮ್ಮು. ಈತ
ಅಲ್ಲಿ ನಿಮ್ಮ ತಂಗಿಗೆ ಹೇಳು ನೋಡು ಅನ್ ನೋಡನು ನೋಡು ಯಾರು ಬಂದಾರ ನೋಡು ಕಣ್ಣದಾಗಿದೆ ಮಾಡು ಐಗಿರಿ ನಂದಿನಿ ಹೇಳಮ್ಮ ಐಗಿರಿ ನಂದಿನಿ ಹೇಳು ಪಾಪಗೆ ಐಗಿರಿ ನಂದಿನಿ ಅಂತ ಹೇಳು ನಿಮ್ಮ ಸ್ಕೂಲಾಗ ಏನು ಹೇಳ್ತಾರ ಅದನ್ನ ಹೇಳು ನೀ ಕೇಳ್ತದ ಕಿವಿ ಕೇಳ್ತಾವ ಅದಕ್ಕೆ ನೋಡಂದ್ರೆ ನೋಡುತ್ತಲ್ಲ ಮತ್ತೆ ಟಿನ್ಕ್ಯಾಡ್ ಹೇಳ್ತಾಳೆ ಜಗ್ಗಿದಂಗೆಲ್ಲ ಟೊಪ್ಪಿ ಯಾವ್ದು ಕಟ್ತಾರೆ ನಿಮ್ಮ ಆಂಟಿ ಬಂದು ಹೇಳು ನೀ ಆಂಟಿ ಬಂದು ಹೇಳು ಕಾಲಾಗ ಡೊಂಕ ಇಟ್ಕೊಂಡ್ಬಿಡ್ತೈತಿ ನೋಡಂತಡಿ ಈಗ ದಿನ ಸ್ವಲ್ಪ ಹಂಗ ಹೇಳೋದ್ ದಿನಾಲ ಇದು ಮಾಡ್ತಾ ಸರಿ ಹೋಗ್ತಾಳನ್ನು ಅಲ್ಲ ಈಗ ಒಂದ್ ಸ್ವಲ್ಪ ದಿನ ಗುಣ ಒಟ್ಟ ಕಾಲ್ ಕೊಟ್ಟಿಲ್ಲ ಆಕಿ ಕಾಲು ಕೈ ಒಟ್ಟ ಕೊಡಲ್ಲ ಆಮೇಲೆ ಹೊರಗೋಗಿ ಹೋಗು ಹೊರಗೋಗಿ ಹೋಗು ಬಿದ್ದಿ ಏಯ್ ಚೊಟ್ಟಮ್ಮ 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 ಬಿಡು ನಿದ್ದೆ ಮಾಡ್ತದ ಬೊಜ್ಜು 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 ಚೊಚ್ಚು ಬಡಿಲ ಚೊಚ್ಚು ಬಡಿಲ ಬಾಡಮೋ ನೀವು ಏನಾರು ಮಾಡಿಟ್ರಿ ಚೂರಿಟ್ರಿ ಯವ್ವ ನೋಡಕ್ಕೆ ಎಷ್ಟು ನೀರು ನೋಡು ಸಾಕು 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 ಹಿಂಗಂತ ನಿನ್ನ ನಿನ್ನ ನೀನ ಹಿಂಗ 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 ನಿನಗೆ ಮಾಡಿದ್ರೆ ಇರ್ಲನ ಸಮು ನೋಡಿಲಿ ಹಿಂಗೆ ಮಾಡಿ ಹಿಂಗ ಚಿನ್ನಿ ಹಂಗೆ ಮಾಡು ನೋಡಿ ಹೆಂಗೆ ಎಷ್ಟು ನಿದ್ದೆ ಹೊಡಿತಾವ ಒಳಕ್ಕೆ ಎಷ್ಟು ನಿದ್ದೆ ಹೊಡಿತಾಳ ಮತ್ತೆ ಕೊಡ್ತೀನಿ ಇಲ್ಲ ಐತಲ್ಲ ಗ ಏ ಚಿನ್ನಿ ಸಾಕು ಅಲ್ಲಿ ಹೋಗಿ ಅಕ್ಕಿ ಹೋಗು ಸಣ್ಣ ಶಾರ್ಟ್ ಎತ್ಕೊಂತಾನೆ ನೃತ್ಯ ನೀನು ಇಡ್ತೀನಿ ಡ್ರೆಸ್ ಇದೆ ಮೆಲ್ಲಗ ಇಲ್ಲಿ ನೋಡಿ ಆಯ್ತು ಸಮಕ್ ಕೊಡ್ರಿ ಈಗ ಸಮ ನೀನು ಎತ್ಕೊಂಡ ಡಿಂಪಲ್ ರಾಣಿ ಬನ್ನಿ ಫ್ರೆಂಡ್ಸ್ ಇವಾಗ ಊರಿಂದ ಮತ್ತೆ ತಿರ್ಗಾ ವಾಪಸ್ ಬಂದುಬಿಟ್ವಿ ಅಲ್ಲಿಂದ ಬಂದು ಊಟ ಮಾಡಿಕೊಂಡು ಮಕ್ಕಳನ್ನೆಲ್ಲ ಮಲಗಿಸಿ ಇವಾಗ ನಾವು ಕೂಡ ಮಲಗಬೇಕು ಬಟ್ ನನಗೆ ಇದು ನಿನ್ನೆನೇ ಬಂದಿತ್ತು ಪಾರ್ಸಲು ಸೊ ಅದನ್ನು ಯಾವಾಗ ಓಪನ್ ಮಾಡ್ತೀನಿ ಅಂತ ಅನ್ನಿಸ್ತಾ ಇತ್ತು ಎಲ್ಲ ಹಾಗೆ ಬಿಟ್ಟೋಗಿದ್ದೆ ಈಗ ಅದಕ್ಕೆ ಯಾವಾಗ ಓಪನ್ ಮಾಡ್ತೀನಿ ಅಂತ ಅಂದ್ಕೊಳ್ತಾ ಇದ್ದೆ ಅದಕ್ಕೋಸ್ಕರ ಇವಾಗೇ ವೀಡಿಯೋ ಮಾಡ್ಕೊಂಬಿಡೋಣ ಅಂತೇಳ್ಬಿಟ್ಟು ಇದು ಪ್ಯಾಕ್ ಕೂಡ ಓಪನ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಯಾವ ಥರ ಕಲೆಕ್ಷನ್ಸ್ ಇದೆ ಅಂತ ನಿಮಗೆ ಒಂದೊಂದಾಗಿಯೇ ತೋರಿಸ್ತಾ ಹೋಗ್ತೀನಿ ನೋಡಿ ಆಲ್ಮೋಸ್ಟು ಮೈಸೂರು ಸಿಲ್ಕೆ ಫುಲ್ ಟ್ರೆಂಡಿಂಗಲ್ಲಿರೋದಲ್ವ ಅದೇ ಕಲೆಕ್ಷನ್ಸೇ ತರಿಸಿರೋದು ಸೊ ಸ್ವಲ್ಪ ಡಿಫ್ರೆಂಟ್ ಬಾರ್ಡ್ರ್ ಡಿಸೈನು ಕಲರ್ಸು ತುಂಬ ವೆರೈಟಿ ಕಲರ್ಸ್ನ ಈ ಸರಿ ನಾನು ತರಿಸಿದ್ದೀನಿ ಸೊ ನೋಡಿ ಈ ರೀತಿಯಾಗಿ ಅದರಲ್ಲೂ ಕೂಡ ತುಂಬ ಡಿಮ್ಯಾಂಡ್ ಇರೋಂಥ ಕಲರ್ಸ್ ಇವೆಲ್ಲ ಕೂಡ ತುಂಬ ಜನ ಮತ್ತೆ ಕೇಳ್ತಾಯಿದ್ರು ಈ ಕಲರ್ಸೇ ತರಿಸ್ಕೊಡಿ ಅಂತೇಳ್ಬಿಟ್ಟು ಹಾಗಾಗಿ ಇದೇ ಕಲರ್ಸ್ನ ನಾನು ಇವಾಗ ಮತ್ತೆ ತರಿಸಿದ್ದೀನಿ ಸೊ ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಒಂದೊಂದಾಗಿಯೇ ಇವು ಎಲ್ಲವೂ ಕೂಡ ಒಂದೇ ಥರ ಬಾರ್ಡ್ರಲ್ಲಿದೆ ಕ್ಲಾತ್ ಮಾತ್ರ ತುಂಬ ಶೈನಿಂಗಾಗಿ ಸಖತ್ತಾಗಿದೆ
ಈ ಕ್ವಾಲಿಟಿ ವೈಸ್ ನಾವು ಯಾವತ್ತೂ ಕಾಂಪ್ರಮೈಸ್ ಮಾಡಲ್ಲ ಅಂತ ಹೇಳಿದ್ದೀನಿ. ಹಾಗಾಗಿ ಯಾವತ್ತೂ ಕೂಡ ನಾನು ಲೋ ಕ್ವಾಲಿಟಿನಲ್ಲಿ ತರಿಸೋದೇ ಇಲ್ಲ, ಒಳ್ಳೆ ಕ್ವಾಲಿಟಿನಲ್ಲಿನೇ ತರಿಸಿರೋದು. ಫಸ್ಟ್ ಕ್ವಾಲಿಟಿ ಪ್ರೀಮಿಯಮ್ ಕ್ವಾಲಿಟಿನೇ ಆಗಿರುತ್ತೆ. ಸೊ ಅದರಲ್ಲಿ ಕೆಲವೊಂದಿಷ್ಟು ಕಲೆಕ್ಷನ್ಸು, ಜೊತೆಗೆ ಈ ಥರ ಒಂದು ದೊಡ್ಡ ದೊಡ್ಡ ಬಾರ್ಡ್ರಲ್ಲಿ ಇರೋವಂಥದ್ದು ಫೋಟೋ ಹಾಕ್ತೀನಿ ನಿಮಗೆ ಆಮೇಲೆ. ಸೊ ಆ ಥರದ್ದು ಒಂದು ಕಲೆಕ್ಷನ್ಸ್ನ ಇದು ಒಂದು 4-5 ಕಲೆಕ್ಷನ್ಸ್ ತರಿಸಿರೋದು. ಕೆಲವೊಂದಿಷ್ಟು ಬುಕ್ ಆಗಿ ಹೋಗಿದೆ, ಅವನ್ನ ಮಾತ್ರ ಎತ್ತಿಟ್ಟಿದ್ದೀನಿ. ಸೊ ಈ ರೀತಿ ಇದ್ದಾವೆ. ಕಲರ್ಸ್ ಮಾತ್ರ ಒಂದಕ್ಕಿಂತ ಒಂದು ಸಖತ್ತಾಗಿದೆ. ಕ್ಲಾತ್ ಕೂಡ ಅಷ್ಟೇ ಸೂಪರಾಗಿದೆ. ಸಾಫ್ಟ್, ಬಟರ್ ಸಾಫ್ಟ್ ಅಂತಲೇ ಹೇಳ್ಬೋದು, ಆ ಥರ ಸಾಫ್ಟಾಗಿದೆ ಕ್ಲಾತು. ತುಂಬ ರಿಚ್ ಫೀಲ್ ಕೊಡೋವಂಥ ಸಾರಿ ಅಂತಲೇ ಹೇಳ್ಬೋದು ಇವು ಒಂದಕ್ಕಿಂತ ಒಂದು. ಸೊ ನಾನು ಈಗ ಇತ್ತೀಚೆಗೆ ನನ್ನ ಕಸ್ಟಮರ್ಗೆ ಯಾರೆಲ್ಲ ವೇರ್ ಮಾಡಿ ಅವ್ರನ್ನ ನನ್ನ ಎದುರುಗಡೆನೇ ನೋಡಿದಾಗ ಗೊತ್ತಾಗ್ತಾ ಇದೆ ಅದು ಎಷ್ಟು ರಿಚ್ ಆಗಿ ಕಾಣಿಸುತ್ತೆ ಅಂತೇಳ್ಬಿಟ್ಟು. ಸೊ ಅದರಿಂದನೇ ಗೊತ್ತಾಗುತ್ತೆ ಈ ಸಾರಿ ವ್ಯಾಲ್ಯೂ ಏನು ಅಂತ. ಸೊ ಈಗ ಬಂದುಬಿಟ್ಟು ಸ್ವಲ್ಪ ಮೀಡಿಯಮ್ ಕಲರ್, ಅಂದರೆ ಸ್ವಲ್ಪ ಲೈಟ್ ಕಲರ್ಸಲ್ಲಿ, ಇಷ್ಟು ದಿನ ಡಾರ್ಕ್ ಕಲರ್ಸಲ್ಲಿನೇ ಜಾಸ್ತಿ ತರಿಸ್ತಾ ಇದ್ದೆ. ಸೊ ಇವಾಗ ಇದು ಬಾರ್ಡರ್ ಒಂಥರ ಡಿಫ್ರೆಂಟಾಗಿ ಬೆಂಟೆಕ್ಸ್ ಬಾರ್ಡ್ರಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಸೊ ಅದರದ್ದು ಲೈಟ್ ಕಲರ್ಸಲ್ಲಿ ತರಿಸಿದ್ದೀನಿ. ಇದು ಒಂದು ಕಲೆಕ್ಷನ್ ಕಂಪ್ಲೀಟಾಗಿ ಲೈಟ್ ಕಲರ್ಸಲ್ಲೇ ಇದ್ದಿದ್ದು. ಸೊ ಹಾಗಾಗಿ ಇದರಲ್ಲಿ ಸಾಕಷ್ಟು ಕಲರ್ಸ್ ಇದೆ, ಬಟ್ ನಾನು ಇವಾಗ ಇಷ್ಟು ಕಲರ್ಸ್ ಮಾತ್ರ ಇದರಲ್ಲಿ ಚೂಸ್ ಮಾಡಿ ತರಿಸಿದ್ದೀನಿ. ತುಂಬ ಒಂಥರ ಡೆಲಿಕೇಟ್ ಲುಕ್ ಕೊಡುವಂಥ ಸ್ಯಾರಿಗಳನ್ನ ಇವಾಗ ನಾನು ತರಿಸಿರೋದು. ಸೊ ತುಂಬ ರಿಚ್ ಫೀಲ್ ಕೊಡೋವಂಥದ್ದು ಸೀರೆ ಎಲ್ಲದು ಕೂಡ. ಸೊ ನೋಡಿ, ಇವೆಲ್ಲ ಕಲರ್ಸ್ ಅವೈಲೇಬಲ್ ಇದೆ. ಯಾರಿಗಾದರೂ ಬೇಕಿದ್ದರೆ ನೀವು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋವಂಥ ನಂಬರ್ಗೆ ಬುಕ್ ಮಾಡ್ಕೋಬೋದು. ವಾಟ್ಸಪ್ ಮಾಡಿ, ವಿಡಿಯೋ ಕಾಲ್ ಫೆಸಿಲಿಟಿ ಕೂಡ ಇರುತ್ತೆ. ಓನ್ಲಿ ಆನ್ಲೈನ್ ಪೇಮೆಂಟ್ ಇರುತ್ತೆ, ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ದಯವಿಟ್ಟು. ಸೊ ಯಾರಾದರೂ ಬೇಕಿದ್ದರೆ ಬೇಗ ಬುಕ್ ಮಾಡ್ಕೋಬೋದು. ನಿಮಗೆ ಇದರಿಂದ ವಿಡಿಯೋ ಕಾಲ್ ಫೆಸಿಲಿಟಿ ಕೂಡ ಇರೋದ್ರಿಂದ ಯಾವ ಸಾರಿ ಬೇಕೋ ಅದನ್ನೆಲ್ಲ ಕಂಪ್ಲೀಟಾಗಿ ಓಪನ್ ಮಾಡಿ ಕೂಡ ತೋರಿಸಿ ನಿಮಗೆ ಕಳಿಸ್ಕೊಡೋವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಸೊ ಆಲ್ ಓವರ್ ಕರ್ನಾಟಕ ಕೂಡ ಫ್ರೀ ಶಿಪ್ಪಿಂಗ್ ಇರುತ್ತೆ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ, ಆರಾಮಾಗಿ ಸೀರೆಯನ್ನು ಬೈ ಮಾಡ್ಕೋಬೋದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರಿಗಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಕೂಡ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ.